ಇದ್ದೀರಾ ಸುವರ್ಣ. ಕನ್ನಡದ ನಟ ಹರೀಶ್ ರಾಜ್ ಸಿನಿ ಜೀವನದಲ್ಲಿ ವೈವಿಧ್ಯಮಯ ಪಾತ್ರಗಳಿಂದ ಮನಗೆದ್ದ ಕಲಾವಿದ. ಪಾತ್ರಗಳಿಗೆ ಹರೀಶ್ ರಾಜ್ ಹೊಂದಿಕೊಳ್ಳುತ್ತಿದ್ದ ರೀತಿಯೇ ಅವರನ್ನ ಕಲಾಕಾರ ಮಾಡಿದೆ. ಕನ್ನಡಿಗರ ಪ್ರೀತಿಯ ಈ ಕಲಾಕಾರನ ದಾಂಪತ್ಯ ಜೀವನದ ಶ್ರುತಿ ಮೀಟಿದ ಸಂಭ್ರಮದ ಕ್ಷಣಗಳು ಇವತ್ತಿನ ನಮ್ಮ ಮದುವೆಯಲ್ಲಿ. ಹರೀಶ್ ರಾಜ್ ಜಾಲಿ ಜಾಲಿ ನಟ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಬಿಂದಾಸ್ ಹುಡುಗ. ಅದರಲ್ಲೂ ಮದುವೆ ಬಗ್ಗೆ ಹರೀಶ್ ತಲೆ ಕೆಡಿಸ್ಕೊಂಡೇ ಇರಲಿಲ್ವಂತೆ. ಆದರೆ ತನ್ನ ಅಮ್ಮನಿಗೆ ಗಿಫ್ಟ್ ಕೊಡೋಕೆ ಹೋಗಿ ಹರೀಶ್ ರಾಜ್ ಮದುಮಗ ಆದ್ರಂತೆ. ಇನ್ನು ಹರೀಶ್ ರಾಜ್ ಅವರ ಅಮ್ಮ ಕೇಳಿದಂಥ ಗಿಫ್ಟ್ ಯಾವುದು ಗೊತ್ತಾ? ತನ್ನ ಮುದ್ದಿನ ಸೊಸೆಯನ್ನೇ ಗಿಫ್ಟ್ ಆಗಿ ಕೇಳಿದ್ರಂತೆ ಪ್ರೀತಿಯ ಅಮ್ಮ. ಆನ್ ಸ್ಕ್ರೀನ್ ಹೀರೋಯಿನ್ಸ್ನ ರೊಮ್ಯಾನ್ಸ್ ಮಾಡಿ ಮದುವೆಗಳಾಗಿ ಮನೆಗೆ ಬಂದಾಗ ನಮ್ಮಮ್ಮ ಬರೀ ನೀನು ಇದೇ ಮಾಡ್ತಾಯಿರೋ, ರಿಯಲ್ ಲೈಫಲ್ಲಿ ಯಾವಾಗ ಮದುವೆ ಆಗ್ತೀಯ ಅಂತ ಕೇಳಿದಾಗ ನನಗೆ ಎಲ್ಲೋ ಪರ್ಸ್ನಲಾಗಿ ಸುಮಾರು ವರ್ಷ ಆಗ್ಬಿಟ್ಟಿತ್ತು ಇಂಡಸ್ಟ್ರೀಲಿ. ಇಲ್ಲ, ಈಗ ಐ ನೀಡ್ ಅ ಲೈಫ್ ಪಾರ್ಟ್ನರ್, ರಿಯಲ್ ಲೈಫ್ ಹೀರೋಯಿನ್ ಬೇಕು ಅಂತ ಅನ್ನಿಸ್ತು. ದೆನ್ ಆವಾಗ ನಮ್ಮಮ್ಮ ಒಂದು ದಿವಸ ನಮ್ಮ ತಾಯಿ ಹುಟ್ಟಿದಬ್ಬ, ಏನು ಬೇಕಮ್ಮ ನಿನಗೆ ಅಂದಾಗ, ನನಗೇನು ಬೇಡ, ನೀನು ಫಸ್ಟ್ ಮದುವೆ ಆಗು, ಸೊಸೆ ಬೇಕು ನನಗೆ ಅಂತಂದರು. ಸೊ ವಿತಿನ್ ನೆಕ್ಸ್ಟ್ 1 ಇಯರ್ ಹೆಂಗಾದರೂ ಮಾಡಿ ಮದುವೆ ಆಗಬೇಕು ಅಂತೇಳಿ ಸಂಭವ ನನ್ನ ಐ ನೆವರ್ ಫಾಲನ್ ಇನ್ ಲವ್. ಇಂಟರ್ನೆಟ್ಟಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು ನಾನು ಡೀಟೇಲ್ಸ್ ಹಾಕಿ ಒಂದಷ್ಟು ಪ್ರೊಫೈಲ್ಸ್ನ ಚೆಕ್ ಮಾಡಿ ಅದರಲ್ಲಿ ಇಷ್ಟ ಆಗಿದ್ದು ಶ್ರುತಿನ. ಸೊ ಐ ಸ್ಟಾರ್ಟೆಡ್ ಮೀಟಿಂಗ್ ಹರ್. ಆಮೇಲೆ ಇಷ್ಟ ಆದರು ತುಂಬ. ಸೊ ಯಾಕೆ ಇಷ್ಟಪಟ್ಟರು ಅವ್ರು ನಾನು ಯಾಕೆ ಇಷ್ಟಪಟ್ಟೆ ಅನ್ನೋದು ಇವತ್ತಿಗೂ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ನಾವು ಫಿಲ್ಮ್ಸಲ್ಲಿ ಹೇಳ್ತಾ ಇರ್ತೀವಿ ಲವ್ ಇಸ್ ಬ್ಲೈಂಡ್ ಅಥವಾ ಲವಲ್ಲಿ ಬಿದ್ದರು ಅಂತ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅಷ್ಟು ಪ್ರೊಫೈಲ್ಸಲ್ಲಿ, ಕೆಲವು ಪ್ರೊಫೈಲ್ಸಲ್ಲೆಲ್ಲ ನನಗೆ, ಯಾಕೆಂದರೆ ನನಗೆ ತಮಾಷೆ ಅನಿಸ್ತಾ ಇತ್ತು, ಒಬ್ಬ ಆರ್ಟಿಸ್ಟ್ ಆಗಿ ಇಂಟರ್ನೆಟ್ಟಲ್ಲಿ ಡೀಟೇಲ್ಸ್ ಹಾಕೋದು ಅಂತಂದರೆ ಸುಮಾರು ನಮ್ಮ ತಾಯಿ ನಾವೆಲ್ಲ ಕೂತ್ಕೊಂಡು ನಾನು ಹೇಳ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಓಕೆ ಅಂತ. ಬಟ್ ಸುಮಾರು ಜನ ಆ ಥರನೇ ಕಳಿಸಿದ್ರು ಮೆಸೇಜಸ್ಸು, ಇಲ್ಲ ನಾವು ಇವರನ್ನ ಆ್ಯಕ್ಟರ್, ನಾವು ನಿಮ್ಮನ್ನು ಮೀಟ್ ಮಾಡಬೇಕು, ಆ ಥರದ್ದೆಲ್ಲ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ಇಷ್ಟ ಆಗಿದ್ದು ಶ್ರುತಿ. ಇವತ್ತು ಮದುವೆ ಆಗಿ ಇವತ್ತು ಜೊತೆಯಲ್ಲಿ ಕೂತಿದ್ದೀವಿ. ಬಾನಿನಲ್ಲಿ ಇಣುಕುವಳಿವಳು, ಭೂಮಿಯಲ್ಲಿ ಬಳುಕುವಳು, ರಾತ್ರಿಯೆಲ್ಲ ಲಾಲಿ ಹಾಡುವಳು, ಕಣ್ಣು ಕುಕ್ಕು ಬೆಳಕು ಇವಳು, ಹಾಲಿನಲ್ಲಿ ಮಿಂದವಳು, ಸಿಂಹ ಕಟಿಯ ತುಂಬೆ ತುಟಿಯವಳು.
ಹರೀಶ್ ಯಾವಾಗ್ಲೂ ಶೂಟಿಂಗು, ಅಡ್ವರ್ಟೈಸ್ಮೆಂಟ್ಗಳು, ಬಾಂಬೆ, ಚೆನ್ನೈ, ಇಲ್ಲಿ ಶೂಟಿಂಗ್, ಬೆಳಗ್ಗೆ ಹೋದರೆ ರಾತ್ರಿ ಬರೋದು, ಬಂದು ಊಟ ಮಾಡೋದು, ಮನ್ಗೋದು, ಇಷ್ಟೇ ಮಾಡ್ತಾಯಿದ್ದ. ಎವ್ರಿ ಇಯರ್ ನನ್ನ ಬರ್ತ್ಡೇಗೆ ಪ್ರತಿ ವರ್ಷವೂ ಏನು ಬೇಕಮ್ಮ ಏನಾದರೂ ತಂದುಕೊಡೋನು. ದಿನ ಹೇಳಿ ಸಾಕಾಗಿರೋದು. ಒಂದು ಸಲ ಬೇಜಾರಾಗಿಬಿಟ್ಟು, ಇಲ್ಲ ಈ ಸಲ ನೀನೇನು ತಂದುಕೊಟ್ರು ನನಗೆ ಇಷ್ಟ ಆಗಲ್ಲ, ಸೊಸೆನ ತೊಗೊಂಡು ಬಾ ಅಂತ ಹೇಳಿದೆ. ಸರಿ ಸೊಸೆ ತೊಗೊಂಬಂದು ಕೊಡು, ಅಷ್ಟೇ ಸಾಕು ನನ್ನ ಗಿಫ್ಟು ಅಂತ. ಸೊ ಅವನು ಆವಾಗಿಂದ ಹುಡ್ಕೋಕ್ಕೆ ಶುರು ಮಾಡ್ದ. ಆಮೇಲೆ ಹೇಳ್ತಾಯಿದ್ದೆ, ನಿನಗೆ ಯಾವ ಹುಡುಗಿನ ಕರ್ಕೊಂಬಂದ್ರು ಬಾಗಿಲು ತೆಗೆದು ಒಳಗಡೆ ಕರ್ಕೊಂಡು ಬಾ ಅಂತ ಹೇಳಿ. ಸೊ ಅವನು ಸೆಲೆಕ್ಟ್ ಮಾಡಿ ಈ ವರ್ಷ ಹುಟ್ಟಿದ ಹಬ್ಬಕ್ಕೋಸ್ಕರ ಸೊಸೆನ ಕರ್ಕೊಂಬಂದುಬಿಟ್ಟಿದ್ದಾನೆ. ಸೊ ನನಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಐ ವಿಲ್ ಮೀಟ್ ಹಿಮ್ ಅಂತ. ವೆನ್ ಐ ಗಾಟ್ ಅ ಮೆಸೇಜ್ ಐ ಸಾ ಹಿಸ್ ಪಿಕ್ಚರ್ ಇನ್ ದಿ ವಾಟ್ಸಪ್. ಆಗ ನೋಡಿ ಐ ವಾಸ್ ಕೈಂಡ್ ಆಫ್ ಶಾಕ್ಡ್ ಆ್ಯಂಡ್ ಐ ವಾಸ್ ಕೈಂಡ್ ಆಫ್ ಸಸ್ಪೆಕ್ಟಿಂಗ್ ಅದು ಇವರೇ ಕಳಿಸಿರೋದಾ ಅಥವಾ ಬೇರೆ ಯಾರು ಕಳಿಸಿರೋದು ಅಂತ. ಆ್ಯಂಡ್ ದೆನ್ ಈ ಕಾಲ್ಡ್ ಮೀ. ಸೊ ಕಾಲ್ ಮಾಡಿ ಆಫ್ಟರ್ 15 days ವಿ ಮೆಟ್. ಸೊ ಮೀಟ್ ಮಾಡಾದಮೇಲೆ ವಿ ಲೈಕ್ ಈಚ್ ಅದರ್ ಆ್ಯಂಡ್ ದೆನ್ ಪ್ರೊಸೀಡೆಡ್. ಜೊತೆಗೆ ಹಂಗೇ ಅದೆಲ್ಲ ಕೆಲವೆಲ್ಲ ಹೇಳಿಲ್ಲ. ಐ ವೆಂಟ್ ಆನ್ ಮೈ ನೀಸ್. ಒಂಥರ ಫಿಲ್ಮಿ ಸ್ಟೈಲಲ್ಲಿ ನನಗೇನೋ ಒಂದು ಅನಿಸ್ತು, ಇನ್ಸ್ಟಿಂಕ್ಟಿವ್. ಅವತ್ತು ಮೀಟ್ ಮಾಡಿದಾಗ ಇವತ್ತು ಪ್ರಪೋಸ್ ಮಾಡ್ಬೇಕಂತೇಳಿ ಒಂದು ಗೋಲ್ಡ್ ರಿಂಗ್ ತೊಗೊಂಡೋಗಿದ್ದೆ. ನಮ್ಮ ತಾಯಿಗೆ ಹೇಳಿಲ್ಲ ನಾನು. ಸೊ ಗೋಲ್ಡ್ ರಿಂಗ್ ತೊಗೊಂಡೋಗಿ ನೀಲ್ ಡೌನ್ ಮಾಡಿ ಪ್ರಪೋಸ್ ಮಾಡಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದೆ. ಸೊ ಎಸ್ ಅಂತ ಹೇಳಿದ್ರು. ಸೊ ಆವತ್ತಿಂದ ಐ ಥಿಂಕ್ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಖುಷಿ ಆಗ್ತಾಯಿದೆ ಇವತ್ತು. ಯಾಕಂದರೆ ಮದುವೆ ಆಗಿ ಸೆಟ್ಲಾಗಿರೋದು ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಪ್ರೀತಿಸೋರು ಮನೆಗೆ ಬಂದಾಗ ನಮ್ಮ ತಾಯಿ ಜೊತೆ, ನನ್ನ ವೈಫು, ಯಾಕೆಂದರೆ 3 ಜನ ಸಿಸ್ಟರ್ಸ್ ಎಲ್ಲ ಮದುವೆಯಾಗಿ ಸೆಟ್ಲಾಗಿದ್ದಾರೆ, ನಾನು ಒಬ್ಬನೇ ಕೊನೆಯವನು. ಸೊ ಇವಾಗ ಏನೋ ಒಂದು ಕಡೆ ಒಂದು ಕಂಪ್ಲೀಟ್ನೆಸ್, ಕಂಪ್ಲೀಟ್ ಮ್ಯಾನ್ ಅಂತಾರಲ್ಲ, ಆ ಥರ ಆಗ್ತಾಯಿದೆ ಅಂಥೇಳಿ ಒಂದು ಖುಷಿ ಆಗುತ್ತೆ. ಚಿಗುರಿನ ಈ ಪ್ರೀತಿಗೆ ಹನಿ ತುಂತುರು ನೀನಾದರೆ ಮರವಾಗಿ ನಾ ನೆರಳಾಗುವೆ ನಿನಗೆ. ನಾ ಬಿತ್ತಿರೋ ಈ ಪ್ರೇಮಕ್ಕೆ ನೀರೆರೆಯದೆ ಬತ್ತೋಗಿದೆ, ಮುಂದೊಂದಿನ ಮಳೆಯಾಗುವೆ ನಾನೇ. ಗುರಿ ಕಡೆಗೆ ನನ್ನನ್ನು ಕಳಿಸಿರುವೆ, ಗುರಿ ತಲುಪಿ ನಾ ಬರುವೆ. ನಿನ್ ಮನಸ್ಸಿಗೆ ಬರೆಯನು ಎಳೆದಿರುವೆ, ಮನ್ನಿಸುವ ಮನವೇ. ನಂಬಿಕೆ ಮನದಲ್ಲಿ ನಿನಗಿದ್ದು ಕಾದರೆ ನೀನು ನನಗೆಂದು, ದೇವರು ಬರೆದ ಕಥೆಯಲ್ಲಿ ಎಂದು ರಾಧಾ ಮೋಹನ. ಓ ಓ ಓ ಓ ಓ ಓ ಇಷ್ಟಪಡೋದು ಒಂದು ಹಂತ ಅಂತಂದರೆ ನಾವು ಅದನ್ನು ಪ್ರಪೋಸ್ ಮಾಡಿ ಇಷ್ಟಪಟ್ಟಿದ್ದಾಗೋಯ್ತು. ಅದಾದಮೇಲೆ ನಮ್ಮನೆ ಕಡೆಯೂ ಒಂದು ಸ್ವಲ್ಪ ಇನಿಷಿಯಲಿ ಕಾಸ್ಟ್ ಅಂತ ಬಂದಾಗ, ನಮ್ಮಿಬ್ಬರಿಗೆ ಅದಿಲ್ಲದೆ ಇದ್ದರೂ ಫ್ಯಾಮಿಲೀಸ್ ಲೆವೆಲ್ಗೆ ಬಂದಾಗ ಅವ್ರ ಮನೇಲಿ ಅವ್ರು ಮಾತಾಡಿದಾಗ, ಇಲ್ಲ ನಮ್ಮ ಕಾಸ್ಟಲ್ಲೇ ನೋಡೋಣ ಅಂತ ಅವ್ರ ಕಡೆಯಿಂದ. ನಮ್ಮಮ್ಮ ಒಂಚೂರು ನಿನ್ಗೆ ಇಷ್ಟ ಆದಮೇಲೆ ಅಷ್ಟೇನಪ್ಪ, ನಂದೇನೂ ಇಲ್ಲ, ನಮ್ಮ ಕಡೆ ನಮ್ಮ ಸಿಸ್ಟರ್ಸ್ ಎಲ್ಲರೂ ಅಷ್ಟೇ, ನಮ್ಮ ರಿಲೇಟಿವ್ಸ್ ಎಲ್ಲ ನಿನ್ಗೆ ಓಕೆ ಆದರೆ ನಮಗೆಲ್ಲ ಓಕೆ ಅಂತ. ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಇದಿತ್ತು, ಇಲ್ಲ ಫಿಲ್ಮ್ ಲೈನು ಒಂದು ಫಸ್ಟ್ ಆಫ್ ಆಲ್, ಪ್ಲಸ್ ಬೇರೆ ಕಾಸ್ಟು ಅಂತ. ಆಮೇಲೆ ಇಲ್ಲ ಇವಳು ಹಠ ಹಿಡಿದ್ಲಿಲ್ಲ, ನಾನು ಟೆನಿ ಕಾಸ್ಟ್ ಆದರೆ ಹರೀಶ್ನೇ ಆಗೋದಿದ್ರೆ ಆಗಲ್ಲ ಅಂಥೇಳಿ. ಆಮೇಲೆ ಅವ್ರ ತಂದೆ ತಾಯಿನ ಕನ್ವಿನ್ಸ್ ಮಾಡಿ ಕೊನೆಗೆ ಮದುವೆ ವಿಷಯಕ್ಕೆ ಅಂತ ಬಂದಾಗ, ನಮ್ಮ ಮದುವೆ ಯಾವ ಥರ ಆಗೋದು ಅಂತ ನಾನೇನು ಜನರಲಿ ಹೇಳ್ತಾ ಇದ್ದೆ, ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಿಬಿಡೋಣ ದೇವ್ರ ಸನ್ನಿಧಿಲಿ ಅಂತ. ಸೊ ಬಟ್ ಶಿ ಸೈಡ್ ಅದು ಚೆನ್ನಾಗಿರುತ್ತೆ, ಬಟ್ ಲೈಫಲ್ಲಿ ಒಂದು ಸತಿ ಆಗೋದು ನಮ್ಮ ತಾಯಿ ತಂದೆಗೂ ಖುಷಿ ಆಗುತ್ತೆ ಅಂತ. ನಮ್ಮಮ್ಮನೂ ಕೂಡ ಹೌದು ಕಣೋ, ಸಂಪ್ರದಾಯದ ಪ್ರಕಾರ ಆಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಅವಾಗ ಯಾವ ಥರ ಮಾಡೋದು, ಅವ್ರ ಥರ ಮಾಡೋದಂತ ಅವರು, ಇಲ್ಲ ನಮ್ಮ ಥರದ್ದು ಮಾಡೋಣ ಅಂತ ನಾವು, ಇಲ್ಲ ನಮ್ಮ ಕಡೆದು ಥರನೇ ಶಾಸ್ತ್ರ ಎಲ್ಲ ಮಾಡೋಣ ಅಂತ. ಆಮೇಲೆ ಸರಿ ಎರಡೂ ಥರದ್ದು ಸೇರಿಸ್ಕೊಂಡು ಇಬ್ಬರು ಪುರೋಹಿತರೇ ಮೀಟ್ ಮಾಡಲ್ಲ ಅಂತ ಇದ್ರು ಅವರು. ಇವ್ರನ್ನ ಸರ್ ನಾವು ಬ್ಯುಸಿ ಇದ್ದೀನಿ, ಅವ್ರು ಬ್ಯುಸಿ ಇದ್ದೀನಿ, ಕೊನೆಗೆ ಇಬ್ಬರನ್ನೂ ಸೇರಿಸಿ ಮೀಟ್ ಮಾಡಿಸಿ ಈ ಥರ ಪಾಪ ಎಲ್ಲ ಒಳ್ಳೆ ಪುರೋಹಿತರು ಸಿಕ್ಕಿದ್ರು. ಇಲ್ಲ ಸರ್ ನಿಮ್ಮದು ಅಳವಡಿಸ್ಕೊಳೋಣ,
ಈ ಥರದ್ದು ಮಾಡೋಣ. ಎರಡೂ ಸೇಮ್ ಸುಮಾರಷ್ಟು ನಮ್ಮದು ಅವ್ರದ್ದು ಶಾಸ್ತ್ರಗಳು ಸೇಮ್ ಇದೆ. ಮದುವೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಉಪನಯನ ಇರುತ್ತೆ ಹುಡುಗನಿಗೆ. ನಾವು ನಮ್ಮಲ್ಲಿ ಏನು ಮಾಡ್ತೀವಿ 10-13 ವರ್ಷದ ಅಂದರೆ 10 ವರ್ಷದ ಆ ಟೈಮಲ್ಲಿ ಮಾಡಲಿಲ್ಲ ಅಂತಂದರೆ ಹುಡುಗನಿಗೆ ಮದುವೆ ಮುಹೂರ್ತಕ್ಕೆ ಮುಂಚೆ ಒಂದು ಒಳ್ಳೆ ಮುಹೂರ್ತ ನೋಡಿ ಉಪನಯನ ಮಾಡಿ ಅದಾದ ನಂತರ ಮದುವೆ ಮುಹೂರ್ತ ಇಡ್ತೀವಿ. ಸೊ ಅದು ಅವ್ರ ಕಡೆ ಇಲ್ಲ ಉಪನಯನದ್ದು. ಮಿಕ್ಕಿದೆಲ್ಲ ಐ ಥಿಂಕ್ ಶಾಸ್ತ್ರಗಳು ಆಲ್ಮೋಸ್ಟ್ ಒಂದು 85% ಸೇಮ್ ಇದೆ. ಮುಹೂರ್ತದ ಸಮಯದಲ್ಲಿ ತಾಳಿ ಕಟ್ಟೋದು ಸೀರಿಯಸ್ ಥಿಂಗ್. ಆದರೆ ಅದಕ್ಕೂ ಮೊದಲು ನಡೆಯುವ ಶಾಸ್ತ್ರಗಳೇ ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಲ್ಲಿ ಹೊಸ ಜೋಡಿಗಳ ಕಣ್ಣುಗಳ ಸಂಗಮವಿರುತ್ತೆ. ಆಟದ ಮೂಲಕ ಜೀವನ ಪಾಠದ ವಿಹಂಗಮ ನೋಟವಿರುತ್ತೆ. ಅವೆಲ್ಲವನ್ನ ಮಿಸ್ ಮಾಡ್ಕೊಳ್ದೆ ನೋಡಿ ಬ್ರೇಕ್ ಆದ್ಮೇಲೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮದುವೆ ಅಂದರೆ 10 ಹಲವು ಶಾಸ್ತ್ರಗಳು. ಇವುಗಳ ಹಿಂದಿನ ಉದ್ದೇಶ ಶಾಸ್ತ್ರ ಸಂಪ್ರದಾಯ ಮಾತ್ರವಲ್ಲ, ಒಂದು ಆಟದ ಮೂಲಕ ಜೀವನ ಪಾಠವನ್ನು ಹಿರಿಯರು ತುಂಬಿದ್ದಾರೆ. ಈ ಶಾಸ್ತ್ರಗಳನ್ನು ನವಜೋಡಿ ಸಾಕಷ್ಟು ಎಂಜಾಯ್ ಮಾಡ್ತು. ಪುರೋಹಿತರು ಎಷ್ಟು ಜನ? ಸೊ 3 ಜನ ಪುರೋಹಿತರು ಇದ್ದಿದ್ದು. ಹಿಂದಿನ ದಿನ ಎಂಗೇಜ್ಮೆಂಟ್ ಮತ್ತು ಬಳೆ ಶಾಸ್ತ್ರ, ಆಮೇಲೆ ಇವ್ರ ಕಡೆ ಒಂದು ನಾಗರ ಶಾಸ್ತ್ರ ಅಂತ ಅದೊಂದು ಎಕ್ಸ್ಟ್ರಾ ಅವ್ರ ಕಡೆ ಇದ್ದಿದ್ದು ಹಿಂದಿನ ದಿನ. ನಮ್ಮ ಕಡೆ ಮಾಮೂಲಿ ಬಳೆ ಶಾಸ್ತ್ರ, ವಿಳೆ ಶಾಸ್ತ್ರ ಮತ್ತು ಎಂಗೇಜ್ಮೆಂಟ್ ಇದು ಇಷ್ಟು ಹಿಂದಿನ ದಿನ ಆಗಿದ್ದು. ಮಾರನೇ ದಿನ ಬೆಳಗ್ಗೆ 4 ಗಂಟೆಗೆ ಅರ್ಶಿನ ಶಾಸ್ತ್ರ ಇತ್ತು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಹೆಣ್ಣು ಕಡೆಯವರು, ಅದಂತೂ ಹೇಳ್ಬೋದು. ಬಂದಾಗಿಂದ ನಮ್ಮ ಕಡೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಾಗ ಆಚೆ ದೇವಸ್ಥಾನದ ಹತ್ರ ಕೂರಿಸಿ ಕರ್ಕೊಂಡೋಗಿರ್ಬೋದು. ಹಿಂದಿನ ದಿವಸ ಅದಿರ್ಬೋದು ಮೇಳದ ಜೊತೆ. ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಾನು ಮುಂಚೆ ಯಾವಾಗಲೂ ತಮಾಷೆ ಮಾಡ್ತಾಯಿದ್ದೆ, ಕಾಶಿ ಯಾತ್ರೆಗೆ ಚಾನ್ಸ್ ಸಿಕ್ಕಿದಾಗ ಓಡೋಗ್ಬಿಡ್ತೀನಿ ನಾನು ಅಂತ. ಸೊ ಆ್ಯಕ್ಚುಲಿ ಆ ಟೈಮ್ ಬಂದಾಗ ಕಾಶಿ ಯಾತ್ರೆ ಅಲ್ಲಿ ಹೋದಾಗ ಮತ್ತೆ ಬಂದು ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಆರತಿ ಎತ್ತಿ ಹೆಣ್ಮಕ್ಳಿಗೆ ಕರ್ಕೊಂಬರ್ತಾರೆ. ಆಮೇಲೆ ಅಲ್ಲಿ ಇಲ್ಲ ನೀವು ಹೋಗಬೇಡಿ, ಬಂದು ನನ್ನ ಮಗಳನ್ನ, ಅದು ಪುರೋಹಿತರು ಹೇಳ್ಕೊಡ್ತಾಯಿದ್ರೆ ಅವ್ರ ತಂದೆ ಹೇಳೋವಂಥ ಒಂದು ಆ ಪ್ರಕ್ರಿಯೆ ಇರ್ಬೋದು, ನೀವು ಬನ್ನಿ ನನ್ನ ಮಗಳನ್ನ ಮದುವೆ ಮಾಡಿಕೊಡ್ತೀವಿ, ದಯವಿಟ್ಟು ಹೋಗಬೇಡಿ ಕಾಶಿಗೆ ಅಂತೇಳಿ. ಆ ಪ್ರೊಸೀಜರ್ ಎಂಟೈರ್ ಇದು ಒಂಥರ ಖುಷಿ ಕೊಡುತ್ತೆ. ಯಾಕೆಂದರೆ ನಾವು ಅದು ಡೀಟೇಲ್ಡಾಗಿ ಏನೇ ಶಾಸ್ತ್ರ ಮಾಡಿದ್ರೂ ಅದನ್ನು ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಆ ಕ್ಯೂರಿಯಾಸಿಟಿ, ಇನ್ನು ಯಾವಾಗ ಮದುವೆ ಆಗ್ತೀವಿ, ಯಾವಾಗ ಹೆಣ್ಣನ್ನು ನೋಡ್ತೀವಿ ಅಂತ. ಅವ್ರು ಆ್ಯಕ್ಚುಲಿ ಕೋಟೆಲ್ಲ ಹಾಕ್ಕೊಂಡು ಅವ್ರ ಕಡೆ ಥರ ರೆಡಿ ಆಗಿದ್ರು. ನಾನು ನಮ್ಮ ಕಡೆ ಥರ ರೆಡಿ ಆಗಿದ್ದು, ಜಡೆ ಎಲ್ಲ ಇದು ಮಾಡಿಕೊಂಡು. ಸೀರೆ ಮಾತ್ರ ಯೆಲ್ಲೋ ಕಲರ್ ಅಲ್ವಾ, ಅದು ನಮ್ಮ ಕಡೆ ಯೆಲ್ಲೋ ಕಲರ್ ಸ್ಯಾರಿ ಮುಹೂರ್ತಕ್ಕೆ ಅದೇ ಉಡಿಸ್ತಾರೆ. ಇವ್ರೇನು ಪಿಂಕ್ ಏನೋ ಅನ್ಕೊತಾ ಇದ್ರು, ಬಟ್ ಅದೊಂದು ಯೆಲ್ಲೋ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಎರಡೂ ಆಪ್ಷನ್ ನೋಡೋದು. ದೆನ್ ಶಿ ಲೈಕ್ಡ್ ಯೆಲ್ಲೋ ಕಲರ್ ಸ್ಯಾರಿ, ತುಂಬ ಚೆನ್ನಾಗಿರೋದು, ಒಂದು ಇಷ್ಟ ಆಯಿತು.
ಅದೆಲ್ಲ ಚೆನ್ನಾಗಿತ್ತು. ಅಂದರೆ ಸೆಲೆಕ್ಷನ್ಗೆಲ್ಲ ಮದುವೆ ಅಂದ ತಕ್ಷಣ ಸಂಭ್ರಮ, ಸೀರೆಗಳ ಸೆಲೆಕ್ಷನ್ನು ಲೇಡೀಸ್ದೇ ಒಂಥರ ಜಾಸ್ತಿ ಸಂಭ್ರಮ, ನಮ್ಮದೇ ನಾವು ಕಳೆದೋಗ್ಬಿಡ್ತೀವಿ. ಹರೀಶ್ ರಾಜ್ ಸಿನಿಮಾದಲ್ಲಿ ಸಾಕಷ್ಟು ಬಾರಿ ಮದುವೆ ಆಗಿದ್ದಾರೆ. ಆದರೆ ನಿಜವಾದ ಮದುವೆಯ ರೋಮಾಂಚನವಾಗಿದ್ದು ತಮ್ಮ ಮುಂದೆ ಕುಳಿತಿದ್ದ ಮುದ್ದಿನ ಹುಡುಗಿಗೆ ತಾಳಿ ಕಟ್ಟಿದಾಗ. ಆ ಅನುಭವ ಹೇಗಿತ್ತು, ಯಾವೆಲ್ಲ ಸ್ಟಾರ್ಗಳು ವಿಶ್ ಮಾಡಿದ್ರು ಅಂತ ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಸಿನಿಮಾದಲ್ಲಿ ಮದುಮಗನ ಪಾತ್ರ ಮಾಡಿದ್ದ ಹರೀಶ್ ರಾಜ್ಗೆ ನಿಜವಾದ ಮದುವೆ ಥ್ರಿಲ್ ಆಗಿಸಿತ್ತು. ತಮ್ಮ ದಾಂಪತ್ಯ ಜೀವನದ ಶ್ರುತಿ ಮೀಟಲಿರುವ ತಮ್ಮ ಪ್ರೀತಿಯ ಹುಡುಗಿಗೆ ತಾಳಿ ಕಟ್ಟುವ ಕ್ಷಣ ಹರೀಶ್ ರಾಜ್ ಮೈಮನವೆಲ್ಲ ರೋಮಾಂಚನಗೊಂಡಿತು. ನವಜೋಡಿ ನವ ದಂಪತಿಗಳಾದ ಆ ಮಧುರ ಕ್ಷಣಗಳಿಗೆ ಕನ್ನಡ ಚಿತ್ರರಂಗದ ತಾರೆಯರು ಸಾಕ್ಷಿಯಾದರು. ಬೆಳಗ್ಗೆ ಆ ಮುಹೂರ್ತಕ್ಕೆ ಮಂಟಪದ ಹತ್ರ ಬರೋ ಅಷ್ಟೊತ್ತಿಗೆ ಐ ವಾಸ್ ಕೈಂಡ್ ಆಫ್ ನರ್ವಸ್. ಅಲ್ಲಿ ಗೌರಿ ಪೂಜೆ ಮಾಡಬೇಕಾದ್ರೂ ನನ್ನ ಕೈ ಫುಲ್ಲು ನಡುಗ್ತಾ ಇತ್ತು. ಕೊನೆಗೆ ಪುರೋಹಿತರು ಬಂದ್ಬಿಟ್ಟು 2 ನಿಮಿಷ ಕೂಸಿ ಸಮಾಧಾನ ಮಾಡ್ಕೊ ಅಂತೇಳಿ ಮಾರನೇ ದಿನ ಬೆಳಗ್ಗೆ. ಸೊ ಆಮೇಲೆ ನಮ್ಮ ಮಾವ ಕರ್ಕೊಂಡು ಬಂದರು ನನಗೆ. ನಮ್ಮ ಕಡೆ ಏನಾಗುತ್ತೆ ಅಂದರೆ ಸೋದರ ಮಾವ ಕಾಲುಂಗ್ರ ಎಲ್ಲ ಹಾಕ್ತಾರೆ, ಬಟ್ ಇವ್ರ ಕಡೆ ಗಂಡೆ ಕಾಲುಂಗ್ರ ತೊಡ್ಸೋದು. ಸೊ ನಮ್ಮ ಸೋದರ ಮಾವ ಕರ್ಕೊಂಡು ಬಂದಿದ್ದು ಮಂಟಪಕ್ಕೆ. ಅಲ್ಲಿ ಅಂತರ್ಪಟ ಇದಕ್ಕೆ ಭತ್ತ ಮತ್ತು ಅಕ್ಷತೆ ಎಲ್ಲ ಹಾಕೋ ಟೈಮಲ್ಲಿ ಅದು ಎಷ್ಟು ಬೇಗ ಆಗೋಯ್ತು ಅಂತ ಇಟ್ಸ್ ಆ್ಯಕ್ಚುಲಿ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅವರು ಪಕ್ಕದಲ್ಲಿ ಪುರೋಹಿತರು ಹೇಳ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅಂತರ್ಪಟ ಅಲ್ಲಿವರೆಗೂ ಥಿಂಕ್ ವಿ ಆರ್ ವೆಯ್ಟಿಂಗ್. ಹೆಣ್ಣು ಹೆಂಗೆ ರೆಡಿಯಾಗಿದ್ದಾಳೆ, ಅವ್ರ ಕಡೆ ಒಂದು ವೇಲ್ ಹಾಕ್ತಾರೆ ಹಿಂದ್ಗಡೆ. ಸೊ ನಮ್ಮಲ್ಲಿ ಇಲ್ಲ ಅದು. ಸೊ ಅದು ಒಂಥರ ಏನು ಅದು ಇದಲ್ಲ, ಗುಂಗಟ್ ಥರ, ಅದು ಮೇಲ್ಮುಸ್ಕು ಅಂತ ಹಾಕ್ತಾರೆ. ಸೊ ಮೇಲ್ಮುಸ್ಕೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ಲು. ಅಂತರ್ಪಟ ತಕ್ಷಣವೇ ನಾನು ಆ್ಯಕ್ಚುಲಿ 1-2 ಸೆಕೆಂಡ್ ಕಾಯ್ತಾ ಇದ್ದೆ ನೋಡೋಣ ಅಂತ. ಅದು ಹೋಗುತ್ತಾ ಕೆಳಗಡೆ ಇಲ್ಲ ಅಂತ ಟೈಟಾಗಿ ಇಟ್ಕೊಂಡು ಅವ್ರು ಪುರೋಹಿತರು ತಮಾಷೆ ಮಾಡ್ತಾಯಿದ್ರು ತೆಗಿಬೇಕಾ ಅಂತೇಳಿ. ಸೊ ಆಮೇಲೆ ತೆಗೆದ್ಮೇಲೆ ನೋಡ್ದೆ, ಶಿ ವಾಸ್ ಲುಕಿಂಗ್ ಬ್ಯೂಟಿಫುಲ್. ಬಟ್ ಮುಹೂರ್ತ ವಾಸ್ ನೈಸ್. ಯಾಕಂದರೆ ಆ ಮೊಮೆಂಟಲ್ಲಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆ ಶಾಸ್ತ್ರ ಎಲ್ಲ ನಡೀತಾನೆ ಇತ್ತು. ಸಡನ್ನಾಗಿ ಪುರೋಹಿತರು ಅದು ತೊಗೊಳ್ಳಿ, ನಾನು ಇನ್ನೂ ಶಾಸ್ತ್ರ ನಡೀತಾ ಇದೆ ಅಂತ ಅಂದ್ಕೊಂಡೆ. ಬಟ್ ಆಲ್ರೆಡಿ ಆ ಗಟ್ಟಿ ಮೇಳ ಅಂತ ಹೇಳಿದ್ರು, ತಾಳಿ ಕಟ್ಟಿ ಅಂತ ಹೇಳಿದ್ರು. ಸೊ ಆ ತಾಳಿ ಕಟ್ಟೋ ಸಂದರ್ಭದಲ್ಲಿ ನೋಡ್ತೀನಿ ಇವಳು ಕಣ್ಣಲ್ಲಿ ನೀರು. ದೆನ್ ಶಿ ವಾಸ್ ರಿಯಲಿ ಎಮೋಷ್ನಲ್. ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ, ನಾನು ಅಮ್ಮ ನೋಡಮ್ಮ ಕಣ್ಣಲ್ಲಿ ನೀರು ಹಾಕೊತಾ ಇದ್ದಾಳೆ ಅಂತೇಳಿ ಐ ವಾಸ್ ಆಲ್ಸೋ ಟೆನ್ಸ್ಡ್. ಆಮೇಲೆ ಶಿ ವಾಸ್ ಲೈಕ್, ಅದಾದಮೇಲೆ 1-2 ನಿಮಿಷ ಆಮೇಲೆ ಸಮಾಧಾನ ಆದಲು. ಅವಳ ತಾಯಿ ಎಲ್ಲ ಬಂದರು, ಸಮಾಧಾನ ಮಾಡಿದ್ರು. ಶಿ ವಾಸ್ ವೆರಿ ಹ್ಯಾಪಿ. ನಾನು ಹೇಳಿದೆ, ಏನಮ್ಮ ಕಷ್ಟಪಟ್ಟು ಮದುವೆ ಆಗ್ತಾಯಿದ್ದೀನಿ ಅಂತೇನೋ ಹೇಳ್ತಾ ಇದೆಯಲ್ಲ, ಆನಂದ ಬಾಷ್ಪನ ಅಂತ. ನೋ ಟಾಕ್. ಫಸ್ಟ್ ಆಫ್ ಆಲ್ ಸ್ವಲ್ಪ ಸೈಲೆಂಟೇನೆ ಮುಂಚೆಯಿಂದನೇ ಶ್ರುತಿ. ಸೊ ಬಟ್ ನಿನಗೇನಕ್ಕೆ ನೀನು ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಲ್ಲಿ? ಅದು ಫಾರ್ ಎನಿ ಡಾಟರ್ ಆ ಮೊಮೆಂಟಲ್ಲಿ ಅದು ಎಲ್ಲರನ್ನೂ ಬಿಟ್ಟು ಬೇರೆ ಇದ್ದು ಹೊಸ ಲೈಫಿಗೆ ಎಂಟ್ರಿ ಮಾಡಬೇಕು ಅಂತ ಅದು ಬೈ ಡಿಫಾಲ್ಟ್ ಎಮೋಷ್ನಲ್ ಆಗಿಬಿಡ್ತೀವಿ. ಅದು ಎಮೋಷ್ನಲ್ ಆಗಿಬಿಟ್ಟು ಆಮೇಲೆ ನಮ್ಮನ್ನು ನಡೆಸಬೇಕು ಅಂತ. ಸೊ ನನಗೆ ಅಪ್ಪ ಅಮ್ಮ ಜೊತೆನಲ್ಲೇ ಮುಂದೆ ನಿಂತು ಮಾಡಬೇಕು ಅಂತ ಅದು ಮುಂಚೆಯಿಂದನೂ ಇತ್ತು. ಸೊ ಅದೊಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ಅವ್ರನ್ನ ಕಂಪ್ಲೀಟ್ ಹೊಸ ಫ್ಯಾಮ್ಲಿಗೆ ಹೋಗ್ತೀನಿ. ನನ್ನ ಫ್ಯಾಮ್ಲಿ ಬಿಟ್ಟು ಅವ್ರ ಮುಂಚೆ ಥರ ತುಂಬ ಇದಾಗಿರೋಕ್ಕಾಗಲ್ಲ, ಅದೊಂದು ಇದು. ಸೊ ಐ ಬಿಕೇಮ್ ಎಮೋಷ್ನಲ್ ಆ ಟೈಮಲ್ಲಿ. ಜೊತೆಗೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಒಬ್ಬರು ಇದ್ದರು, ಅವರು ಎಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ತಾಳಿ ಕಟ್ಟೋ ಟೈಮಲ್ಲಿ. ಸೊ ಇಟ್ ವಾಸ್ ಗುಡ್. ಇವಾಗ ವೀಡಿಯೋಸ್ ಎಲ್ಲ ನೋಡಿದ್ರೆ ತಿರ್ಗಾ ಆ ಮೊಮೆಂಟ್ಸ್ ಎಲ್ಲ ನೆನಪಾಗುತ್ತೆ. ಮತ್ತು ಮಾಂಗಲ್ಯಂ ತಂತು ನಾನೇನ
ತಾಳಿ ಕಟ್ಟೋ ಇದು ಬಂದೇ ಬಿಡ್ತು. ಬೇಗ ಅಂದರೆ ಎಲ್ಲ ಪ್ರೋಸೆಸ್ ಐ ಥಿಂಕ್ ಬೇಗ ಫಾಸ್ಟಾಗಿ ಮುಗಿದೋಯ್ತು. ಎಲ್ಲೋ ಒಂದು ಕಡೆ ಆಲ್ರೆಡಿ ತಾಳಿ ಕಟ್ಟಿ ಮದುವೆ ಆಗೋಯ್ತು ಅನ್ನೋ ರೇಂಜ್ಗೆ. ಅದು ಒಂದು ಕಡೆ ಮಾತ್ರ ಅಲ್ಲಿ ತಾಳಿ ಕಟ್ಟ ಆದಮೇಲೆ ಇವರು ನನ್ನ ಪಾದಕ್ಕೆ ನಮಸ್ಕಾರ ಹಾಕೋದಿದೆ. ಅವರು ಪುರೋಹಿತರು ಹೇಳ್ತಾಯಿದ್ರು, ಅಮ್ಮ ಮೂಗು ಟಚ್ ಆಗಬೇಕಮ್ಮ ನೆಲಕ್ಕೆ ಅಂತೇಳಿ. ಹಣೆ ಆಲ್ಮೋಸ್ಟ್ ಅವ್ರ ಪಾದ ಟಚ್ ಆಗಬೇಕು, ಅಲ್ಲಿ ನಮಸ್ಕಾರ ಮಾಡಮ್ಮ ಅಂತ. ಸೊ ನಾವು ಒಂಥರ ಐ ಥಿಂಕ್ ಆ ಒಂದು ಇದು ಹುಡುಗರ ಲೈಫಲ್ಲಿ ಬರೋದು ರೇರು. ಅವ್ರು ನಮ್ಮ ಕಾಲಿಗೆ ಬೀಳೋದು. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ. ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ, ಇದಕ್ಕೆ ಹರಿಯ ಸಾಕ್ಷಿಯನುವೆ. ಸ್ವರ್ಗ ಕೈಗಳನ್ನು ಸುಖವ ನೀಡೆಂದು ಕೈಗಳನ್ನು ಮುಗಿವೆ, 2ನೇ ಹೆಜ್ಜೆಯನ್ನು ಇಡುವೆ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ನವದಂಪತಿಗಳ ಕಣ್ಣಿಗೆ ಕಟ್ಟಿದಂತೆ ಇರೋದು ಶುಭ ಹಾರೈಸೋಕೆ ಬಂದಿದ್ದ ಕಲಾವಿದರ ದಂಡು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ತಾರೆಗಳ ಸಮಾಗಮವಾಗಿದ್ದ ಆ ಸುಂದರ ಕ್ಷಣಗಳನ್ನು ನಿಮಗೆ ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹರೀಶ್ ರಾಜ್ ಶ್ರುತಿ ಜೋಡಿಯ ಕಣ್ಣುಗಳಲ್ಲಿ ಮಿಂಚು ಕೋರೈಸಿದ್ದ ಕ್ಷಣಗಳವು. ನವ ವಸಂತಕ್ಕೆ ಕಾಲಿಡುವ ಈ ಜೋಡಿಗಳಿಗೆ ಶುಭ ಹಾರೈಸೋಕೆ ಅಂತಾನೆ ಸ್ಯಾಂಡಲ್ವುಡ್ನ ಮೇರು ತಾರೆಯರು ಆಗಮಿಸಿದ್ರು. ಈ ಜೋಡಿಯ ಹೊಸ ಬಾಳಿಗೆ ಹೊಸ ಓಪನಿಂಗ್ ಕೊಟ್ಟಿದ್ದೆ ಈ ಸ್ಯಾಂಡಲ್ವುಡ್ನ ತಾರೆಯರು. ಅರುಂಧತಿ ನಕ್ಷತ್ರ ಕಾಣಿಸ್ತಮ್ಮ, ನಾನು ತೋರಿಸಿದೆ ಅವತ್ತು. ನಿನ್ನ ಪಕ್ಕದಲ್ಲೇ ಸ್ಟಾರ್ ಇದ್ದೀನಿ ಬಿಡು ಅಂತ ಹೇಳ್ಬಿಟ್ರು ಅವರು ನಕ್ಷತ್ರ ತೋರಿಸೋದಕ್ಕೆ ಅಂತ. ಸೊ ಮದುವೆ ಮುಹೂರ್ತ ಎಲ್ಲ ಆದಮೇಲೆ ಕೊನೆಗೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಆ್ಯಕ್ಚುಲಿ ಅವತ್ತು ಸುಮಾರು ಚಾನಲ್ ಅವರೆಲ್ಲ ಬಂದಿದ್ರು. ಕೊನೆಗೆ ನಕ್ಷತ್ರ ಇವ್ರು ಬರೀ ಆ ಕಡೆ ಡೈರೆಕ್ಷನ್ ಮಾಡಿ ತೋರಿಸಿದ್ದಷ್ಟೇ. ಆಮೇಲೆ ನಿನ್ನ ಪಕ್ಕದಲ್ಲೇ ಸ್ಟಾರ್ ಇದ್ದೀನಲ್ಲ ಬಿಡು ಇನ್ನೇನಲ್ಲಿ ನೋಡ್ತೀಯ ಅಂತ. ಎಲ್ಲರ ಮದುವೆಯಲ್ಲಿ ಅದು ತೋರಿಸ್ತಾ ಇರುವಾಗ ನಾವು ಏನಾದರೂ ಆ ಟೈಮಲ್ಲಿ ಮದುವೆ ಮುಹೂರ್ತದ ಟೈಮಲ್ಲಿ ಏನೋ ಸ್ಪೆಷಲಾಗಿ ಕಾಣಿಸ್ಬಿಡ್ತೇನೋ ಗಂಡು ಹೆಣ್ಣಿಗೆ ಅಂದ್ಕೊಂಡಿದ್ದೆ. ನೋಡ್ತಾ ಇದ್ದೀವಪ್ಪ ನಾವು, ಏನು ಬರೀ ಆಕಾಶ ಕಾಣಿಸ್ಲಿಲ್ಲ. ಇವಾಗ ಏನಾದರೂ ಟ್ರೈ ಮಾಡ್ಬೋದು, ಇನ್ಮೇಲೆ ಏನಾದರೂ ಯಾವಾಗಾದರೂ ಫ್ರೀ ಇರುವಾಗ ಹೋಗಿ ಅರುಂಧತಿ ನಕ್ಷತ್ರ ಕಾಣಿಸುತ್ತೆ ಅನ್ನೋ ಟ್ರೈ ಮಾಡಬೇಕು. ಮದುವೆ ಅಂದರೆ ಅದು ತುಂಬ ರಿಲೇಟೆಡ್, ಬೇರೆ ಏನಿಲ್ಲ. ವಿಶೇಷ ಅಂತಂದರೆ ಊಟನೇ ಅನಿಸುತ್ತೆ. ಮದುವೆ ಆಗೋಕ್ಕೆ ಒಂದು 15 ದಿವಸದ ಮುಂಚೆಯಿಂದನೂ, ಒಂದು ತಿಂಗಳ ಮುಂಚೆಯಿಂದನೂ ಮದುವೆ ಅಪ್ಪ ಫಿಕ್ಸ್ ಆಗಿದೆ ಊಟ ಮಾಡಬೇಕು ಅಂತ ಮನೇಲಿ ಹೇಳ್ತಾರೆ. ಫ್ರೆಂಡ್ಸ್ ಸ್ನೇಹಿತರ ಮನೆಗೆ ಹೋದಾಗಲೂ ಇರ್ಬೋದು, ಯಾರ ಮನೆಗೆ ಹೋದ್ರೂ ಚೆನ್ನಾಗಿ ಊಟ ಮಾಡು, ಸ್ವೀಟ್ಸು. ಇದು ಸ್ಟಾರ್ಟ್ ಆದಾಗಿಂದ ನೆಕ್ಸ್ಟ್ ಇನ್ನು ಮದುವೆ ಹಿಂದಿನ ದಿವಸ ಮದುವೆ ಮುಹೂರ್ತ ಆದಮೇಲೆ ತಿನ್ನೋಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಬಟ್ ಇಬ್ಬರನ್ನೂ ಕೂರಿಸಿ ಇಲ್ಲ ಸ್ವೀಟ್ ಒಬ್ರಿಗೊಬ್ರಿಗೆ ತಿನ್ಸ್ಕೊಳ್ಳೋದಾಗಿರ್ಬೋದು. ಏನು ಸ್ವೀಟ್ ಮಾಡಿದ್ರು ನಮ್ಮ ಮದುವೆಲಿ? ಚಿರೋಟಿ. ಹಾಂ, ಅದೇ ನಾನು ಮರ್ತೇಬಿಟ್ಟೆ. ಚಿರೋಟಿ ತಿನ್ನಿಸ್ಕೊಂಡು ಅದಾದಮೇಲೆ ಐ ಥಿಂಕ್ ಓವರಾಲ್ ಫುಡ್ ಆಲ್ಸೋ ವಾಸ್ ವೆರಿ. ಬಂದವರೆಲ್ಲ ಹೇಳಿದ್ರಿಲ್ಲ ಫುಡ್ ಚೆನ್ನಾಗಿತ್ತು. ಶೀ ಈಸ್ ಎ ವೆರಿ ವೀಕ್ ಈಟರ್, ಏನು ಚೆನ್ನಾಗಿ ತಿನ್ನಲ್ಲ. ಆಮೇಲೆ ಅದೇ ನಮ್ಮ ಮನೇಲೆಲ್ಲ ಫೋರ್ಸ್ ಇಲ್ಲ ತಿನ್ನಿಸು ಅಂತೇಳಿ ಸ್ವೀಟ್ ಎಲ್ಲ ತಿನ್ನಿಸಿ ಇಟ್ ವಾಸ್ ಗುಡ್. ಸೊ ಬಂದಿದ್ದವರೆಲ್ಲರೂ ಅದೊಂದು ಹೇಳಿದ್ರು, ಫುಡ್ಡು ಚೆನ್ನಾಗಿತ್ತು ಮತ್ತು ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ದಾರೆ ಕ್ರೌಡೆಲ್ಲ ಅಂತ. ಅದು ಐ ಥಿಂಕ್ ವೀಕ್ ಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡು ಮುಹೂರ್ತದ ಟೈಮಲ್ಲಿ ಕಮ್ಮಿನೇ ಇದ್ದರು. ನಮ್ಮ ಸ್ನೇಹಿತರಾಗಲಿ
ಕ್ಲೋಸ್ ಫ್ರೆಂಡ್ಸು, ಫಿಲ್ಮ್ ಇಂಡಸ್ಟ್ರಿ ಅವರು, ಕೆಲವ್ರು ಜನ ಆಫೀಸು ಅದೆಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಜಾಸ್ತಿ ಜನ ಬಂದಿದ್ದು. ಸೊ ಮುಹೂರ್ತಕ್ಕೆ ನಮ್ಮ ಕಿಶೋರಿ ಬಳ್ಳಾಳಮ್ಮ, ರಾಜಾರಾಮ್ ಅಂಕಲು ಎಲ್ಲ ಸುಮಾರು ಜನ ಆರ್ಟಿಸ್ಟ್ ಬಂದರು. ಈವ್ನಿಂಗು ಅಪ್ಪು ಸರ್ ಬಂದರು. ರಿಸೆಪ್ಷನಲ್ಲಿ ಐ ಥಿಂಕ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಟಿಸ್ಟ್. ತುಂಬ ಖುಷಿ ಆಯಿತು, ಯಾಕೆಂದರೆ ಈಗ ಜಯಂತಿ ಅಮ್ಮ ಅವರು ಬರೋದು, ಸುಧಾರಾಣಿ ಅವರು, ಅವ್ರ ಜೊತೆ ನಾನು ವರ್ಕ್ ಮಾಡಿಲ್ಲ. ಬಟ್ ನಾನು ಹೋಗಿ ಇನ್ವೈಟ್ ಮಾಡಿ, ಅಮ್ಮ ಈ ಥರ ಮದುವೆ ಆಗ್ತಾಯಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು, ನೀವು ಬರಬೇಕು ಅಂತ ಹೇಳಿದಾಗ ಜಯಂತಿ ಅಮ್ಮ ಆಗಿರ್ಬೋದು, ನಮ್ಮ ಗಿರಿಜಾ ಲೋಕೇಶ್ ಅವರು ಇರ್ಬೋದು, ಎಲ್ಲರೂ ಬಂದಾಗ, ಚಂದ್ರಶೇಖರ್ ಅವರು, ನಮ್ಮ ಗಿರೀಶ್ ಕಾಸರಳ್ಳಿ ಸರ್, ಯಾಕಂದರೆ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ತಾಯಿ ಸಾಹೇಬ, ನನ್ನ ಫಸ್ಟ್ ಫಿಲ್ಮ್ ಆಲ್ಮೋಸ್ಟ್ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ದೋಣಿ ಸಾಗಲಿ ಮಾಡಿದ್ದೆ. ಸೊ ಆ ಸರ್, ಗಿರೀಶ್ ಸರ್ ಬಂದಾಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಇಟ್ಸ್ ಓವರ್ವೆಲ್ಮಿಂಗ್, ಯಾಕೆಂದರೆ ಅಷ್ಟೆಲ್ಲ ನಾವು ಇಷ್ಟು ವರ್ಷ ಒಂದು ಆಲ್ಮೋಸ್ಟ್ 10-15 ವರ್ಷ ಇಂಡಸ್ಟ್ರಿಯಲ್ಲಿ ಕಳೆದ ಮೇಲೆ ಎಲ್ಲರೂ ಬಂದು ನಮ್ಗೆ ವಿಶ್ ಮಾಡ್ತಾ ಇರಬೇಕಾದ್ರೆ, ಹರೀಶ್ ಒಳ್ಳೆಯದಾಗಲಿ, ನಿನ್ನ ಸಾಂಸಾರಿಕ ಬದುಕು ಸುಖಮಯವಾಗಲಿ ಅಂತೇಳಿ ಹೇಳುವಾಗ ತುಂಬ ಖುಷಿಯಾಗುತ್ತೆ. ಅಪ್ಪು ಸರ್ ಬಂದರು, ಪವರ್ ರಿಲೀಸ್ಗೆ ರೆಡಿ ಆಗ್ತಾಯಿತ್ತು, ಅದ್ರ ಮಧ್ಯೆನೂ ಅಪ್ಪು ಸರ್ ಬಂದು ವಿಶ್ ಮಾಡಿ ನಮ್ಮಿಬ್ಬರಿಗೂ ಹೋದರು. ತುಂಬ ಖುಷಿ. ನಮ್ಮ ಎಂಟೈರ್ ಫ್ಯಾಮಿಲಿ ವಾಸ್ ವೆರಿ ಹ್ಯಾಪಿ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ. ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲಿ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಯೇ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ. ಹರೀಶ್ ರಾಜ್ ಮದುವೆಯ ಮರೆಯಲಾಗದ ಮತ್ತೊಂದಷ್ಟು ಅಪರೂಪದ ಮಧುರ ಕ್ಷಣಗಳನ್ನು ಹೆಕ್ಕಿ ನಿಮ್ಮ ಮುಂದೆ ತರ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದೊಂದು ಅಂದ ಚಂದದ ಮದುವೆ, ಎಲ್ಲವೂ ಹಿತಮಿತವಾಗಿದ್ದು ಅದ್ದೂರಿಯಾಗಿ ನಡೆದಂಥ ಮದುವೆ. ಈ ಮದುವೆ ಈ ಜೋಡಿಯ ಪಾಲಿಗೆ ಮರೆಯಲಾಗದ ಸಂಭ್ರಮದ ಕ್ಷಣ. ಈ ಕ್ಷಣ ನೋಡಿದಷ್ಟು ಸುಂದರ, ಮೆಲುಕು ಹಾಕಿದಷ್ಟು ಮಧುರ. ನಮ್ಮ ಸಿಸ್ಟರ್ಸ್ ಎಲ್ಲರೂ ನಾನು ಕೊನೆಯವನು ಆಗಿದ್ದರಿಂದ ಎಲ್ಲರಿಗೂ ಒಂಥರ ಸಂಭ್ರಮ. ಒಂದು 6 ಜನ ಮಕ್ಕಳು, ನಮ್ಮ ಸಿಸ್ಟರ್ಸ್ ಮಕ್ಕಳೆಲ್ಲರೂ ಎಲ್ಲರೂ ಸೇರಿಕೊಂಡು ಆ ರಿಸೆಪ್ಷನ್ಗೆ ಸೂಟ್ಗಳು ಹೊಲಿಸ್ಕೊಂಡು, ನಮ್ಮ ಹೆಣ್ಮಕ್ಳೆಲ್ಲ ಗಾಗ್ರಾ ಚೋಲಿಲಂತೆ ಅದೆಲ್ಲ. ಆಮೇಲೆ ನನಗೊಂದು ಪರ್ಟಿಕ್ಯುಲರ್ ಅಂದರೆ ಇವರೆಲ್ಲೋ ಶಾಸ್ತ್ರ ಕೇಳಿದಾಗ ಚಂದ್ರನ್ ಥರ ಹುಡುಗ ಸಿಗ್ತಾನೆ ಅಂತ ಹೇಳಿದ್ರಂತೆ. ಹಂಗಾಗಿ ಸೂಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ರೆಗ್ಯುಲರಾಗಿ ಗ್ರೇ ಅಥವಾ ಬ್ಲ್ಯಾಕ್ ಶೇಡ್ಸ್ ಇರುತ್ತೆ, ಅಥವಾ ಸ್ಟೀಲ್ ಗ್ರೇ ಶೇಡ್ಸ್ ಇರುತ್ತೆ. ಸೊ ನಾನು ಇಲ್ಲ ವೈಟ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಎಂಬ್ರಾಯ್ಡ್ರಿ ಎಲ್ಲ ಡಿಸೈನರ್ ಎಂಬ್ರಾಯ್ಡ್ರಿ ಮಾಡಿಸಿ, ಸೊ ಚಂದ್ರನ್ ಥರನೇ ರೆಡಿಯಾಗಿ ಬರೋಣ. ಸೊ ಐ ಲೈಕ್ ಟು ಫುಲ್ಫಿಲ್ ಅವರ್ ವಿಶಸ್, ಸರ್ಪ್ರೈಸ್ ಹರ್
ಹಂಗಾಗಿ ಅದನ್ನು ಮಾಡಿದಾಗ ಶಿ ವಾಸ್ ವೆರಿ ಹ್ಯಾಪಿ, ಖುಷಿ ಆಯಿತು ನನಗೆ. ಆ ಚಿಗುರಿನ ಈ ಪ್ರೀತಿಗೆ ಹನಿ ತುಂತುರು ನೀನಾದರೆ ಮರವಾಗಿನ ನೆರಳಾಗುವೆ ನಿನಗೆ. ನಾ ಬಿತ್ತಿರೋ ಈ ಪ್ರೇಮಕ್ಕೆ ನೀರೆರೆಯದೆ ಬತ್ತೋಗಿದೆ, ಮುಂದೊಂದಿನ ಮಳೆಯಾಗುವೆ ನಾನೇ. ಗುರಿ ಕಡೆಗೆ ನನ್ನನ್ನು ಕಳಿಸಿರುವೆ, ಗುರಿ ತಲುಪಿ ನಾ ಬರುವೆ, ನಿನ್ ಮನಸ್ಸಿಗೆ ಬರೆಯನು ಎಳೆದಿರುವೆ, ಮನ್ನಿಸುವ ಮನವೇ. ನಂಬಿಕೆ ಮನದಲ್ಲಿ ನಿನಗಿದ್ದು ಕಾದರೆ ನೀನು ನನಗೆಂದು, ದೇವರು ಬರೆದ ಕಥೆಯಲ್ಲಿ ಎಂದು ರಾಧಾ ಮೋಹನ. ಆಮೇಲೆ ರಿಸೆಪ್ಷನ್ಗೂ ಅಷ್ಟೇ ಕೆಲವು ಸತಿ ನೋಡ್ತೀವಿ ಹೆಣ್ಮಕ್ಳು ತುಂಬ ಮೇಕಪ್ಪು. ನಾನು ಆಲ್ರೆಡಿ ನಾವು ಅದೇ ಲೈನಲ್ಲಿ ಇರೋದ್ರಿಂದ ಮೇಕಪ್ ನೋಡಿ ನೋಡಿ ತಿರುಗಿ ಎಲ್ಲಿ ಜಾಸ್ತಿ ಮೇಕಪ್ ಹಾಕೊಂಡು ಬಂದುಬಿಡ್ತಾಳೆ ಅಂತ ನಾನು ಅನ್ಕೊತಾ ಇದ್ದೆ. ಬಟ್ ಇಲ್ಲ, ರೆಡಿಯಾಗಿ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಸೆಪ್ರೇಟ್ ಫೋಟೋ ಸೆಷನ್ನು, ಅಲ್ಲಿ ಬಂದಿರೋ ಫೋಟೋಗ್ರಾಫರ್ ಅವರು ಸರ್ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹತ್ರ ಹೇಳ್ಕೊಳ್ಳಿ, ನೀವು ಅವ್ರನ್ನ ನೋಡಿ ಗಲ್ಲ ಹಿಡ್ಕೊಳ್ಳಿ ಅಂತ ಇಬ್ರಿಗೂ ಒಂಥರ. ಎಷ್ಟೇ ನಾವು ಆನ್ ಸ್ಕ್ರೀನ್ ಮಾಡಿದ್ರು ಈ ಪರ್ಸ್ನಲ್ ಲೈಫಲ್ಲಿ ಅದು ಮಾಡುವಾಗ ಇನ್ನೂ ಅದೊಂಥರ ಎಲ್ಲೋ ಒಂದು ಕಡೆ ಮುಜುಗರ ಆಗೋದು, ಆ ಫೀಲಿಂಗ್ ಈಸ್ ವೆರಿ ನೈಸ್. ಯಾಕೆಂದರೆ ಆ ಫೋಟೋ ಸೆಷನ್ ಒಂದು ಸುಮಾರು ಚೆನ್ನಾಗಿ ಬಂತದು. ಬಾನಿನಲ್ಲಿ ಇಣುಕುವಳಿವಳು, ಭೂಮಿಯಲ್ಲಿ ಬಳುಕುವಳು, ರಾತ್ರಿಯೆಲ್ಲ ಲಾಲಿ ಹಾಡುವಳು, ಕಣ್ಣು ಕುಕ್ಕು ಬೆಳಕು ಇವಳು, ಹಾಲಿನಲ್ಲಿ ಮಿಂದವಳು, ಸಿಂಹ ಕಟಿಯ ತುಂಬೆ ತುಟಿಯವಳು.
ಫಿಲ್ಮ್ ಆ್ಯಕ್ಟರ್ ಆಗಿ ಮದುವೆ ಅಂದ ತಕ್ಷಣ ಇಟ್ಸ್ ಅ ಡಿಫ್ರೆಂಟ್ ಸ್ಟೇಜ್ ಇನ್ ಲೈಫ್. ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಅದೃಷ್ಟ ಚೇಂಜ್ ಆಗುತ್ತೆ, ಮದುವೆ ಆದಮೇಲೆ ಹಂಗಿರುತ್ತೆ ಲೈಫು, ಹಿಂಗಿರುತ್ತೆ ಲೈಫು, ಹುಷಾರು, ಹೆಣ್ಮಕ್ಳು ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ. ಬಟ್ ನನಗೆ ಐ ಥಿಂಕ್ ನಮ್ಮ ತಾಯಿ ಹೇಳೋ ಥರ ಅದೃಷ್ಟ, ನಾವು ಅವ್ರು ಮಾಡಿರೋ ಪೂಜೆ ಪುನಸ್ಕಾರ ನಮ್ಮನ್ನು ಕಾಪಾಡುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಧೈರ್ಯವಾಗಿ ಹೇಳ್ಬೋದು. ಯಾಕೆಂತಂದರೆ ಒಳ್ಳೆ ಹುಡುಗಿ ನಮ್ಮ ಮನೆಗೆ, ಯಾಕೆಂದರೆ ಇರೋದೇ ನಾನು ನಮ್ಮ ತಾಯಿ, ನಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು. ಪಾಪ ಅವ್ರ ಮನೆ ಬಿಟ್ಟು ಬಂದಿರ್ತಾರೆ. ನಮ್ಮ ಕಡೆಯಿಂದ ನಾವು ಯಾವತ್ತೂ ನಾನು ಇವಾಗ ನೀನು ಸೀರೆ ಹಾಕ್ಕೊಳ್ತೀಯ ಅಥವಾ ಶೀ ಈಸ್ ವರ್ಕಿಂಗ್, ಆಫೀಸ್ಗೆ ಹೋಗ್ಬೇಕಾದ್ರೆ ನೀನು ಚೂಡಿದಾರ್ ಹಾಕ್ಕೊಳ್ತೀಯ ಅಥವಾ ಜೀನ್ಸು ವೀಕೆಂಡ್ಸಲ್ಲಿ, ನೀನು ಮುಂಚೆ ಹೆಂಗಿದೆಯೋ ಹಂಗೆ ಇರು ಅಂತ ನಾವು ನಮ್ಮ ಕಡೆಯಿಂದ ಫ್ರೀಡಮು. ಸೊ ಪರ್ಸ್ನಲಿ ನನಗೂ ಅಷ್ಟೇ, ಅವ್ರು ಯಾವತ್ತೂ ಬಂದಮೇಲೆ ಒಂದು ನೀವು ಈ ಥರ ಇರಬೇಕು ಅಂತ ನನಗೆ ಏನೇ ಒಂದು ಕಂಡೀಷನ್ಸ್ ಹಾಕಿಲ್ಲ. ಮದುವೆಗೆ ಮುಂಚೆ ಹೆಂಗಿದ್ನೋ ಹಂಗೆ ಇದ್ದೀನಿ. ಇನ್ಫ್ಯಾಕ್ಟ್ ಇನ್ನೂ ಡಬಲ್ ಒಂಥರ ಖುಷಿ, ಕಂಫರ್ಟ್ ಝೋನ್ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ಆ ಸ್ಟೇಜಿಗೆ ಬಂದಾಗ ಐ ಥಿಂಕ್ ಅಷ್ಟರ ಮಟ್ಟಿಗೆ ನಾವು ಇಂಡಿವಿಜುವಲ್ ಫ್ರೀಡಮ್ ಕೊಟ್ಟಾಗ ಐ ಥಿಂಕ್ ಅದು ಬಿಕಮ್ಸ್ ಮೋರ್ ಸ್ಟ್ರಾಂಗರ್ ರಿಲೇಷನ್ಶಿಪ್. ನನಗೊಂಥರ ಎಲ್ಲೋ ಒಂಥರ ಕಟ್ ಹಾಕಿದ್ದಾರೆ ಅಥವಾ ಇದು ನಾನು ಮಾಡೋಕ್ಕಾಗ್ತಾಯಿಲ್ಲ, ಮದುವೆಗೆ ಮುಂಚೆ ಇದು ನಾನು ಮಾಡ್ತಾಯಿದ್ದೆ ಇವಾಗ ಮಾಡೋಕ್ಕಾಗ್ತಾಯಿಲ್ಲ, ಆ ಥರದ್ದೇನೂ ಇಲ್ಲ. ಎಲ್ಲೋ ಒಂದು ಕಡೆ ತುಂಬ ಸುಲಭ ಇದೆ. ಇನ್ಫ್ಯಾಕ್ಟ್ ಅಮ್ಮ ಶ್ರುತಿ ಇಬ್ಬರು ಸೇರಿಕೊಂಡು ಅಡುಗೆ ಮನೇಲೇನೋ ಈವ್ನಿಂಗ್ ನಿನ್ಗೆ ಏನು ಮಾಡಬೇಕು ಅಂತ ಇನ್ನೂ ವಿಶೇಷ ನನಗೆ ಗೊತ್ತು. ನಾನು ಏನು ಮಾಡೋಕ್ಕೋತಿದ್ದೀನಿ ನನಗಿಂತ ಊಟದ ಟೈಮ್ ಊಟ ಸಿಕ್ಕಿದ್ರೆ ಸಾಕಿಲ್ಲ, ವಿಶೇಷ ಅಡುಗೆ ಇಬ್ಬರು ಸೇರ್ಕೊಂಡು ಮಾಡ್ತಾಯಿರ್ತಾರೆ, ಮಾತಾಡ್ತಾರೆ. ಸೊ ನಾನು ಎಲ್ಲೋ ಶೂಟಿಂಗ್ ಹೋಗಿರ್ತೀನಿ, ಮನೆಗೆ ಬರೋಷ್ಟರಲ್ಲಿ ಇವರಿಬ್ಬರು ತುಂಬ ಗಾಸಿಪ್ ಮಾಡ್ತಾರೆ. ನಮ್ಮ ಅಮ್ಮಂಗೂ ಮಾತಾಡೋಕ್ಕೆ ಯಾರೋ ಬೇಕು, ಇವಳಿಗೂ ಮಾತಾಡೋಕ್ಕೆ ಬೇಕು. ಸೊ ಇಬ್ಬರು ಗಾಸಿಪ್ ಮಾಡ್ತಾಯಿರ್ತಾರೆ. ಸೊ ಅಷ್ಟರ ಮಟ್ಟಿಗೆ ಹ್ಯಾಪಿನೆಸ್ ಐ ಥಿಂಕ್ ತುಂಬ ಸಂತೋಷ ಕೊಟ್ಟಿದೆ ಈ ಮದುವೆ. ಹಂಗಾಗಿ ಎಲ್ಲೋ ನಮ್ಮ ವರ್ಕ್ ವೈಸ್ ಆಗಲಿ ಮುಂಚೆಯಿಂದನೂ ಅದರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿದವನಿಲ್ಲ, ಇನ್ನೂ ಅದೃಷ್ಟ ಚೇಂಜ್ ಆಗಿ ಅದೆಲ್ಲ ನಮ್ಮ ಕಷ್ಟ, ನಾವು ಕಷ್ಟಪಟ್ಟರೆ ಡೆಫಿನೆಟಾಗಿ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಒಬ್ಬರು ಸಪೋರ್ಟ್. ಇವಾಗ ಮನೆಗೆ ಬಂದಾಗ ಈ ಥರ ಆಯಿತು ಅಮ್ಮಂಗೆ ಹೇಳೋ ಜೊತೆಗೆ ಇವಳಿಗೂ ಹೇಳ್ತೀನಿ ಈ ಥರ ಆಯಿತು ಅಂತ. ಸೊ ಐ ಥಿಂಕ್ ಇಟ್ಸ್ ಅ ಹ್ಯಾಪಿ ಫ್ಯಾಮಿಲಿ. ಐ ಆಮ್ ಹ್ಯಾಪಿ. ಖುಷಿ ಆಗ್ತಾಯಿದೆ. ನಿಂಗೆ ಅನಿಸ್ತದೆ? ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಮದುವೆ ಆದಮೇಲೆ ಫುಲ್ ಚೇಂಜಸ್ ಇರುತ್ತೆ, ಎಲ್ಲದರಲ್ಲೂ ರೆಸ್ಟ್ರಿಕ್ಷನ್ ಇರುತ್ತೆ ಅಂತೆಲ್ಲ. ಬಟ್ ನನಗೇನು ಆ ಥರ ಅನಿಸ್ತಿಲ್ಲ. ಮದುವೆಗೆ ಮುಂಚೆ ಹೇಗಿದ್ದೀನೋ ಇನ್ಫ್ಯಾಕ್ಟ್ ಈವನ್ ಮೋರ್ ಕಂಫರ್ಟಬಲ್ ಆಗಿದ್ದೀನಿ ಈಗ. ಚಿಗುರಿನ ಈ ಪ್ರೀತಿಗೆ ಹನಿ ತುಂತುರು ನೀನಾದರೆ ಮರವಾಗಿನ ನೆರಳಾಗುವೆ ನಿನಗೆ. ನಾ ಬಿತ್ತಿರೋ ಈ ಪ್ರೇಮಕ್ಕೆ ನೀರೆರೆಯದೆ ಬತ್ತೋಗಿದೆ, ಮುಂದೊಂದಿನ ಮಳೆಯಾಗುವೆ ನಾನೇ. ಗುರಿ ಕಡೆಗೆ ನನ್ನನ್ನು ಕಳಿಸಿರುವೆ, ಗುರಿ ತಲುಪಿ ನಾ ಬರುವೆ. ನಿನ್ ಮನಸ್ಸಿಗೆ ಬರೆಯನು ಎಳೆದಿರುವೆ, ಮನ್ನಿಸುವ ಮನವೇ. ನಂಬಿಕೆ ಮನದಲ್ಲಿ ನಿನಗಿದ್ದು ಕಾದರೆ ನೀನು ನನಗೆಂದು, ದೇವರು ಬರೆದ ಕಥೆಯಲ್ಲಿ ಎಂದು ರಾಧಾ ಮೋಹನ. ಓ ಓ ಓ ಓ ಓ ಓ ಓ ಇದು ಕಲಾಕಾರ ಹರೀಶ್ ರಾಜ್ ದಾಂಪತ್ಯ ಜೀವನದ ಶ್ರುತಿ ಮೀಟಿದ ಸಂಭ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಲರ್ಫುಲ್ ಮದುವೆ ಜೊತೆ ಬರ್ತೀವಿ. ನಮಸ್ಕಾರ.
माङ्गल्यं तन्तुनानेन मम जीवनहेतुना कण्ठे बध्नामि शुभगे त्वं जीव शरदां शतम्. For more updates, like us on Facebook, follow us on Twitter and Google+, and watch us on YouTube.